ಸಾರಿ, ನಾನು ನಿಮ್ಮನ್ನು ನೋಡ್ಕೊಂಡು ಬರ್ಲಿಲ್ಲ. ಪರವಾಗಿಲ್ಲ ಹೇಳಿ ಮೇಡಮ್. ನಿಮ್ಮನ್ನು ನೋಡಿದ್ರೆ ನನಗೆಲ್ಲ ನೋಡಿದಾಗ ಅನಿಸ್ತಾ ಇದೆ. ಎಲ್ಲಿ ನೋಡಿದ್ದೀರಾ? ಅವತ್ತು ನಮ್ಮ ಕಾಲೇಜ್ನ ವಾರ್ಷಿಕ ಸ್ನೇಹ ಸಮ್ಮೇಳನದಂದು ನೀವು ಅತಿಥಿಯಾಗಿ ಬಂದಿದ್ರಿ. ಅದು ಅಲ್ಲದೆ ಅವತ್ತೊಂದು ಹಾಡು ಕೂಡ ಹಾಡಿದ್ರಿ. ಹಾಡು ಹಾಡಿದ್ದು ನೀವೇ ತಾನೆ? ಹೌದು. ಆ ಹಾಡು ನಿಮಗೆ ಇಷ್ಟವಾಯ್ತಾ? ಇಷ್ಟವಾಯ್ತಾ? ತುಂಬಾನೇ ಇಷ್ಟವಾಯ್ತು ರೀ. ಅಷ್ಟೇ ಅಲ್ಲ, ಹಾಡನ್ನ ಕೇಳಿದಾಗಿನಿಂದ ನಿಮಗೋಸ್ಕರವಾಗಿ ಒಂದು ಮಾತು ಹೇಳ್ಬೇಕು ಅಂತ ವೇಟ್ ಮಾಡ್ತಾನೆ ಇದ್ದೀನಿ. ಅವತ್ತಿನಿಂದ ಇವತ್ತಿನವರೆಗೂ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಮಾತಿನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ? ಹಾಗೇನಿಲ್ಲ, ನಾನ್ ಕೇಳೋ ಮಾತ್ರ ನೀವು ಒಪ್ಕೊಳ್ತಿರಲ್ವೋ? ನೋಡಿದ್ರೆ ಶ್ರೀಮಂತ ಹುಡುಗಿ ತರ ಕಾಣ್ತೀರಾ. ನಿಮ್ಮಂತ ಶ್ರೀಮಂತ ಹುಡುಗಿರು ಹೇಳೋ ಮಾತನ್ನ ಕೇಳದೆ ಹೋದ್ರೆ ಈ ಬಡ ಜೀವ ಭೂಮಿ ಮೇಲೆ ಬದುಕತ್ತಾ? ಒಪ್ಕೊಂತೀರಾ? ಅದಕ್ಕಿಂತ ಮುಂಚೆ ನೀವ್ ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಈ ಊರಿನ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪಾ ಅಂತ. ವಾವ್, ಬ್ಯೂಟಿಫುಲ್. ಏನು ನಿಮ್ಮ ಹೆಸರು? ಥ್ಯಾಂಕ್ ಯು. ನೀವು ನಮ್ಮ ಕಾಲೇಜ್ಗೆ ಬಂದಾಗ ನಾನು ನಿಮ್ಮನ್ನ ನೋಡಿದ್ದೆ, ಆದ್ರೆ ನಿಮ್ ಪರಿಚಯವಿಲ್ಲ. ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ. ಇದೇ ಊರಲ್ಲಿ ಬಡ ರೈತ ಧರ್ಮಣ್ಣ ಅಂತ ಇದ್ದಾರೆ. ಅವರ ಏಕೈಕ ಸೋದರ ಕರಮರಾಜ್ ನನ್ನ ಹೆಸರು. ವಾವ್, ಸೋ ನೈಸ್ ಆಗಿದೆ. ಏನು ನಿಮ್ ಹೆಸರು? ಈಗ ಹೇಳಿ, ಅದೇನು ಪ್ರಾಮುಖ್ಯತೆ ಮಾತು ಅಂದ್ರಿ? ನೋಡಿ, ನೀವ್ ಯಾವತ್ತು ನಮ್ಮ ಕಾಲೇಜ್ಗೆ ಬಂದು ಹಾಡು ಹಾಡಿದ್ರು, ಆ ಹಾಡನ್ನ ನಾನು ಯಾವತ್ತು ಕೇಳಿದ್ನೋ ಅವತ್ತಿಂದ ನನ್ಗೆ ಗೊತ್ತಿಲ್ಲ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡವನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ? ಇಲ್ಲ ರೀ, ನನಗೆ ತಮಾಷೆ ಮಾಡ್ಲಿ, ನಿಮ್ ಬಗ್ಗೆ ನನ್ನ ಮನಸ್ಸಲ್ಲಿ ಬಿಡುವ ಪ್ರೀತಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ್ದ್ರಿ ನಿಮ್ ಪ್ರೀತಿ? ನಮ್ಮಂತ ಬಡ ಹುಡುಗರನ್ನ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು, ಮನಸ್ಸಿನಲ್ಲಿ ಆಸೆ ಹುಡಿಸೋದು, ಕನಸಿನ ಗೋಪುರ ಕಡಿಸೋದು, ಕೊನೆಗೆ ನಮಗಿಂತ ಶ್ರೀಮಂತ ಹುಡುಗ ಸಿಕ್ಕಾಗ ನಮ್ಮ ಗುಡ್ ಬೈ ಹೇಳೋದು, ಹೆಣ್ಣೊಬ್ಬನ ಜೊತೆ ಮದುವೆ ಹಾಕೋದು, ಅದೇ ಅಲ್ವಾ ನಿಮ್ ಪ್ರೀತಿ? ಕೊನೆಗೆ ನಮ್ಮ ಪ್ರೀತಿಯ ಗೊಂಗಲ್ಲಿ ಬಿದ್ದು ಒತ್ತಾಡಿ ನಿಮ್ಮನ್ನ ಬಿಟ್ಟು ಬದುಕೋಕ್ಕೂ ಸಾಯೋದಕ್ಕೂ ಆಗದೆ ಕೈಯಾಗ ಸರಾಯಿ ಬಾಟ್ಲಿ ಹಿಡಿದು ದೇವದಾಸ್ಗಳಾಗ್ತೀವಿ. ಆಗ ನೀವು ನಿಮ್ಮ ಗಂಡನ ಜೊತೆಯಲ್ಲಿ ನಮ್ಮೂರಿಗೆ ಬರ್ತೀರಾ. ನೀವು ಬರುವ ದಾರಿಯಲ್ಲಿ ಕುಡಿದು ಮಲಗಿರ್ತೀವಿ. ಆಗ ನಿಮ್ಮ ಗಂಡ ಕೇಳ್ತಾನೆ, ಯಾರು ಇವನು ಕುಡುಕ ಅಂತ. ಆಗ ನೀವೇನು ತೋರಿಸ್ತೀರಿ ಗೊತ್ತಾ? ಇವನು ಕುಡುಕ ಅಲ್ಲ ಕಣ್ರಿ, ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕಾಯವ ಅಂತ ಹೇಳ್ತೀರಾ. ಕಾರಣ ನೀವು ಕಟ್ಟಿಕೊಂಡ ಗಂಡನ ಎದುರುಗಡೆ ಗರತಿಯಾಗಿ ಕಾಣ್ಬೇಕಲ್ಲ, ಅದಕ್ಕೆ. ಸ್ಟಾಪ್ ಇಟ್ ಮಿಸ್ಟರ್ ಕನ್ರಾಜ್. ಬಾಯಿದೆ ಅಂತ ಬಾಯಿಗೆ ಬಂದ ಹಾಗೆ ಏನೇನು ಉಚ್ಚರಿಸಬೇಡಿ. ಯಾವುದೇ ಹೆಣ್ಣಾಗ್ಲಿ ಅಷ್ಟು ಕೀಳುಮಟ್ಟ ಕಿಳಿದು ವರ್ತನೆ ಮಾಡೋದಿಲ್ಲ ರೀ. ಅಷ್ಟಕ್ಕೂ ಒಂದು ಹೆಣ್ಣು ಅಷ್ಟು ಕೀಳುಮಟ್ಟ ಕಿಳಿದು ವರ್ತನೆ ಮಾಡಿದೆ ಅಂತ ಆದ್ರೆ ಆ ಹೆಣ್ಣಿಗೆ ಸಮಯ, ಸಂದರ್ಭ, ಪರಿಸ್ಥಿತಿ ಆ ರೀತಿ ವರ್ತನೆ ಮಾಡಿಸಿರ್ಬಹುದು ಅಷ್ಟೇ. ಇಷ್ಟಕ್ಕೂ ನೀವು ತಿಳಿದುಕೊಂಡಂತ ಕೆಟ್ಟ ಉದ್ದೇಶ ನನ್ನ ಮನಸ್ಸಲ್ಲಿಲ್ಲ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನೆ ಮದುವೆಗೆ ಜೀವನ ಸಾಗಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಈ ಬಡವನ ಜೊತೆ ಮದುವೆ, ಈ ಬಡವನ ಜೊತೆ ಜೀವನ. ದೂರದ ಬೆಟ್ಟ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣುತ್ತೆ, ಹತ್ತಿರ ಹೋಗಿ ನೋಡಿದಾಗಲೇ ಅರ್ಥ ಆಗುತ್ತೆ ಆ ಬೆಟ್ಟದಲ್ಲಿ ಕೇವಲ ಕಲ್ಲು ಮುಳ್ಳಿನ ಆಗರವೇ ತುಂಬಿದೆ ಎಂದು. ಪ್ರೀತಿ ಕೂಡ ಹಾಗೆ. ಪ್ರೀತಿ ಎಂಬ ಎರಡಕ್ಷರ ಹೃದಯದಲ್ಲಿ ಹೊಕ್ಕೊಂಡಾಗ ತುಂಬಾ ಸುಂದರ ಅನ್ಸುತ್ತೆ. ಆದ್ರೆ ಅನುಭವಿಸ್ತಾನೆ ಅರ್ಥ ಆಗತ್ತೆ ಈ ಪ್ರೀತಿಯನ್ನು ಎರಡಕ್ಷರದಲ್ಲಿ ಕೇವಲ ಕಣ್ಣೀರಿನ ಕಡಲೆ ತುಂಬಿದೆ ಎಂದು. ನನ್ನಣ್ಣ ಒಬ್ಬ ಬಡ ರೈತ ನನ್ನನ್ನ MBBS ಓದಿಸಿ ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅವನ ಕನಸಿಗೆ ಮಣ್ಣಲ್ಲಿ ಜನ್ಮ ಇಷ್ಟಪಡಕ್ಕಾಗಲ್ಲ. ಗುಡ್ ಬೈ. ಒಂದ್ ನಿಮಿಷ ನಿಂತ್ಕೊಳ್ಳಿ ಮಿಸ್ಟರ್ ಕರ್ಮರಾಜ್. ಈ ಶಿಲ್ಪ ಯಾವತ್ತೂ ಯಾವುದಕ್ಕೂ ಆಸೆ ಪಡೋದಿಲ್ಲ. ಒಂದ್ ವೇಳೆ ನನ್ನ ಮನ್ಸಾರಿಗೆ ಇಷ್ಟಪಟ್ಟು ಆಸೆ ಪಟ್ಟಿದೆ ನಿಜವಾದ್ರೆ ಅದನ್ನ ಬಿಟ್ಟಿರೋದನ್ನ ಇತಿಹಾಸದಲ್ಲಿ ಬಂದಿಲ್ಲ, ಮುಂದೆ ಬರೋದಕ್ಕೆ ಸಾಧ್ಯನೂ ಇಲ್ಲ. ಅದು ವಸ್ತು ಆದ್ರೂ ಸರಿ, ವ್ಯಕ್ತಿ ಆದ್ರೂ ಸರಿ. ನಾನು ನನ್ನ ಮನಸ್ಸರಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಅದು ನಿಮ್ಮನ್ನೇ. ನಾನು ಮದುವೆಗೆ ಜೀವನ ಸಾಗಿಸಬೇಕಂತ ಸಾವಿರಾರು ಆಸೆ ಹೊತ್ತಿದ್ದು ಕೂಡ ಅದು ನಿಮ್ ಜೊತೆಗೆ. ಮಿಸ್ಟರ್ ಕನ್ರಾಜ್, ಒಂದು ಒಂಟಿ ಹೆಣ್ಣು ತನ್ನ ಮನಸ್ಸಿನಲ್ಲಿ ಇಷ್ಟೊಂದು ಪ್ರೀತಿ ಭಾವನೆಯನ್ನ ತುಂಬಿಕೊಂಡು ನಿಮ್ಮ ಹತ್ರ ಅಂಗಲಾಚಿ ಕೇಳ್ಕೊಂಡ್ರು ಕೂಡ ಈ ರೀತಿ ಅಸಹ್ಯಕತೆಯನ್ನ ತೋರಿಸ್ತಾ ಇದ್ರಲ್ಲ, ನೀವೊಬ್ರು ಮನುಷ್ಯರ ಅಲ್ಲ ರೀ. ಕಲ್ಲು ಹೃದಯದ ಕಟುಕರು ಅಂತ ಅರ್ಥವಾಗ್ತಾ ಇದೆ. ಆದ್ರೂ ಬೇಜಾರಿಲ್ಲ, ನನ್ ಒಂದೇ ಒಂದು ಕೋರಿಕೆ ಇದೆ. ಏನ್ ಗೊತ್ತಾ? ಕೈ ಚಾಚಿ ನಿಮ್ಮ ಪ್ರೀತಿಗೋಸ್ಕರವಾಗಿ ಹಂಬಲಿಸ್ತಾ ಇದ್ದೇನೆ. ಏನಾದ್ರೂ ಈ ಒಂಟಿ ಹೆಣ್ಣಿನ ಮೇಲೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆ ಮೂಡಿದೆ ಆದ್ರೆ ಚಾಚಿರುವ ನನ್ನ ಕೈನ ಹಿಡಿದು ನನ್ನ ಪ್ರೀತಿಗೆ ಸಮ್ಮತಿ ಕೊಡಿ. ಇಲ್ಲದೆ ಹೋದ್ರೆ ಒಬ್ಬ ಕಲ್ಲು ಹೃದಯದ ವ್ಯಕ್ತಿ ಹತ್ರ ನನ್ನ ಪ್ರೀತಿಯನ್ನ ಕೇಳ್ಕೊಳ್ಳಿಕ್ಕೆ ಬಯಸಿದ್ದು ನನ್ನದೇ ತಪ್ಪಾಯ್ತು ಅಂತ ತಿಳಿದುಕೊಂಡು ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಆದ್ರೆ ಈ ಶಿಲ್ಪ ಹೋಗೋದು ಮನೆಗಲ್ಲ, ಸ್ಮಶಾನಕ್ಕೆ.
ನನ್ಗೊಂದು ಆಸೆ ಇದೆ. ಏನು? ನೀವು ನಾಳೆ ನನಗೋಸ್ಕರವಾಗಿ ನಮ್ಮ ಮನೆಗೆ ಬಂದು ನಾನು ಮಾಡಿರೋ ಕಾಫಿನ ಕುಡ್ಕೊಂಡು ಹೋಗಿ. ಖಂಡಿತ ನಿಮ್ಮ ಆಸೆಯಂತೆ ನಾಳೆ ಮನೆಗೆ ಬಂದು ಕಾಫಿ ಕೊಡ್ತೀನಿ, ಸರಿನಾ? ನಾನು ಬರ್ಲಾ?